ಎಷ್ಟು ಚೆನ್ನಾಗಿ ನೀವು ನಮ್ಮ ಒಂದು ಕಷ್ಟನ ಅರ್ಥ ಮಾಡ್ಕೊಂಡ್ರಿ. ನಾನು ಹೇಳ್ತಾ ಇದ್ದೀನಲ್ವಾ ಮೇಡಮ್, ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಪಬ್ಲಿಕಲ್ಲಿ ಬಂದ್ಬಿಟ್ಟು, ನಾಚಿಕೆ ಎಲ್ಲ ಏನಿಲ್ಲ. ಯಾಕೆ ಕಳಿಸ್ತೀರಾ ಈಗ? ಒಂದು ಎರಡು ಹುಡುಗಿ ಮಾಡ್ತಾರಲ್ಲ ಅಂದರೆ ಆ ಕಷ್ಟ ಅವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಾಗಲ್ಲ, ಹೇಳ್ದ್ರೇ ಗೊತ್ತಾಗೋದು. ಇದನ್ನ ಟಿ ವಿ ನೋಡಿದ ಮೇಲೆ ತಾನೇ ಗೊತ್ತಾಗಬೇಕು ನಿಮಗೆ, ಯಾಕೆ ಕಣ್ಮುಂಚೆಲ್ಲಿ ಗೊತ್ತಾಗಲ್ವಾ? ಅದಕ್ಕೋಸ್ಕರ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಕನ್ನಡತಿ ಮನೀಷಾ ಬಿ ಗೌಡ ಮಾತಾಡ್ತಿರೋ. ಆ್ಯಂಡ್ ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ? ರೈಟ್ ಸೈಡ್ಗೆ ಹೋದರೆ ಮೆಜೆಸ್ಟಿಕ್ ಸಿಗುತ್ತೆ, ನಾನು ಹಿಂದೆ ನೋಡಿದ್ರೆ ಮೆಟ್ರೋ ಸ್ಟೇಷನ್ ಇದೆ, ಸೊ ಲೆಫ್ಟ್ ಸೈಡ್ ನೋಡಿದ್ರೆ ಮಂತ್ರಿ ಮಾಲ್ ಇದೆ. ಸೊ ಮಧ್ಯದಲ್ಲಿ ನಾವಿದ್ದೀವಿ. ನಾವಿವತ್ತು ಇಲ್ಲಿ ಆಟೋ ಡ್ರೈವರ್ಸ್ನ ಮಾತಾಡ್ಸೋಣ ಅಂತ ಬಂದ್ವಿ. ಸೊ ಈ ಆಟೋ ಡ್ರೈವರ್ಸ್ ಹೇಗೆ ಅಂತಂದರೆ ಆಪತ್ತು ಬಾಂಧವರ ಥರ ಟೈಮ್ ಕರೆಕ್ಟಾಗಿ ನಮ್ಮನ್ನು ತಲುಪಿಸ್ಬೇಕಾಗಿರೋ ಜಾಗಕ್ಕೆ ತಲುಪಿಸ್ತಾರೆ. ಎಕ್ಸ್ಪೆಷಲಿ ಈ ಮಿಡಲ್ ಕ್ಲಾಸ್ಗಿಂತ ಸ್ವಲ್ಪ ಮೇಲೆ, ಹಾಗೆ ಶ್ರೀಮಂತರಿಗಿಂತ ಸ್ವಲ್ಪ ಕೆಳಗಡೆ ಇರೋರು ಜಾಸ್ತಿ ಈ ಆಟೋನ ಬಳಸ್ತಾರೆ, ಹೌದಲ್ಲ? ಸೊ ಇವ್ರ ಜೊತೆ ಮಾತಾಡಿದಾಗ ನನಗೆ ತುಂಬ ವಿಷಯಗಳನ್ನ ನಾನು ತಿಳ್ಕೊಂಡೆ. ಆ್ಯಂಡ್ ಒಂದು ಸ್ವಲ್ಪ ಬೇಜಾರಾಯಿತು ಆ್ಯಂಡ್ ಸ್ವಲ್ಪ ಖುಷಿನೂ ಆಯಿತು. ಅದೇನು ಅಂತ ನೀವೇ ನೋಡಿ ಬನ್ನಿ. ಸರ್ ನಮಸ್ಕಾರ ಮೇಡಮ್. ಓಕೆ, ಸೊ ನಿಮ್ಮ ಹೆಸರು? ಸಂತೋಷ್ ಅಂತ. ಸಂತೋಷ್ ಅಲ್ವಾ? ಸೊ ಯಾವ ಏರಿಯಾ ಸರ್ ನಿಮ್ಮದು ಬೆಂಗಳೂರಲ್ಲಿ? ಶೇಷಾದಿಪುರಂ ಮೇಡಮ್. ಶೇಷಾದ್ರಿಪುರಮ. ಓಕೆ, ನೀವು ಓದಿರೋದೇನು? 10th ಮೇಡಮ್. 10th. ಎಷ್ಟು ವರ್ಷಗಳಿಂದ ಆಟೋ ಡ್ರೈವರ್ ಆಗಿ ವರ್ಕ್ ಮಾಡ್ತಿದ್ದೀರಾ? ಒಂದು 6 ವರ್ಷದಿಂದ ಮಾಡ್ತಾ ಇದ್ದೀನಿ ಮೇಡಮ್. 6 ವರ್ಷದಿಂದ ಅಂದರೆ ಯಾವ ಏಜಲ್ಲಿ ಇದ್ದಾಗ ನೀವು ಸ್ಟಾರ್ಟ್ ಮಾಡಿದ್ರಿ? ನಾನು ಕರೆಕ್ಟಾಗಿ ಒಂದು 23 ಇದ್ದಾಗ ಮಾಡಿದ್ದೀನಿ ಮೇಡಮ್. ಓಕೆ, ಸೊ 6 ಇಯರ್ಸಿಂದ ಆಟೋ ಡ್ರೈವರ್ ಆಗಿ ವರ್ಕ್ ಮಾಡ್ತಿದ್ದೀರಲ್ಲ, ಸೊ ನಿಮಗೆ ಅಲ್ಲಿ ಇಲ್ಲಿ ಆಫೀಸ್ಗೆ ಕೆಲ್ಸಕ್ಕೆ ಹೋಗಬೇಕು ಅಂತ ಅನಿಸಿಲ್ವಾ? ಫಸ್ಟು ನಾನು ಆಫೀಸ್ ಕೆಲಸನೇ ಮಾಡ್ತಾ ಇದ್ದಿದ್ದು ಮೇಡಮ್. ಆಫೀಸ್ ಸ್ವಲ್ಪ ನಮಗೆ ಸೆಟ್ ಆಗಿಲ್ಲ, ಅದಕ್ಕೆ ಆಟೋ ಫೀಲ್ಡಲ್ಲಿ ಬಂದ್ಬಿಡಿ. ಬೇರೆಯವ್ರ ಕೆಳಗಡೆ ಯಾಕೆ ವರ್ಕ್ ಮಾಡಬೇಕು, ನಮಗೆ ನಾವೇ ಬಾಸ್ ಆಗಿರಬೇಕು ಅಂತ. ಫೈನ್. ಸೊ 6 ವರ್ಷ ಜರ್ನಿಯಲ್ಲಿ ಸೊ ನಿಮಗೆ ಬೆಸ್ಟ್ ಮೆಮೊರಿ ಅಂತ ಯಾವುದಾದ್ರೂ ಇದೆಯಾ? ಸೊ ಯಾವುದಾದ್ರೂ ಕಸ್ಟಮರ್ ನಿಮಗೆ ಹೋಗ್ಲಿರೋದಾಗಿರ್ಬೋದು, ಅಥವಾ ನಿಮಗೆ ಓಕೆ ಆಟೋ ಡ್ರೈವರ್ ಲೈಫ್ ಅಂತ ನೆನೆಸ್ಕೊಂಡಿದ ತಕ್ಷಣ ಒಂದು ಯಾವುದಾದ್ರೂ ಒಂದು ಮೆಮೊರಿ ನೆನಪಾಗುತ್ತಲ್ವಾ? ಮೆಮೊರಿ ಏನದಂದರೆ, ನೆನಪಾಯ್ತಂದರೆ ಮುಖದಲ್ಲಿ ನಗು ಬರುತ್ತೆ. ಏನಂದರೆ ಮಾಮೂಲಿ ನಾವು ಕಸ್ಟಮರ್ ಹತ್ರ ಮಾತಾಡೋ, ಅವ್ರು ನಮ್ಮ ಹತ್ರ ಚೆನ್ನಾಗಿ ಮಾತಾಡಿದ್ರೆ ಅದೊಂದು ಸ್ವಲ್ಪ ತುಂಬ ಇಷ್ಟ ಆಗುತ್ತೆ. ಒಬ್ಬೊಬ್ಬರು ಕಸ್ಟಮರ್ ಹೇಗೆ ವಚದಿಂದ ಮಾತಾಡ್ತಾರೆ, ಒಂದು 10 ರೂಪಾಯಿ ಜಾಸ್ತಿ ಕೇಳ್ತೀವಿ ಮೇಡಮ್, ಅದಕ್ಕೂ ಏನು ಮಾಡ್ತಾರೆ, ಅವ್ರು ಅರ್ಥನೇ ಮಾಡ್ಕೊಳ್ಳಲ್ಲ ಕಸ್ಟಮರು. ಏನು 10 ರೂಪಾಯಿ ಜಾಸ್ತಿ ಕೊಡ್ಬೇಕು ಹಂಗೆ ಅಂತ ಕೇಳ್ತಾರೆ. ನಾವು ಕಷ್ಟಪಟ್ಟು ನಾವು ಡ್ರೈವ್ ಮಾಡೋದ್ರಿಂದ ತಾನೇ ಅವ್ರನ್ನ ಸೇಫಾಗಿ ಮನೆಗೆ ಕರ್ಕೊಂಡು ಹೋಗ್ಬಿಡೋದು. ಅರ್ಥನೇ ಮಾಡ್ಕೊಳ್ಳಲ್ಲ, ಏನು ಕೊಡಬೇಕು ಹಂಗೆ ಒಂಥರ ಏಕವಚನದಿಂದ ಮಾತಾಡ್ತಾರೆ ಅಷ್ಟೇ. ನಿಮಗೆ ಎಲ್ಲೋ ನಿಮ್ಮ ಒಂದು ಬಿಸ್ನೆಸ್ ಡೌನ್ ಆಯಿತು ಅಂತ ಯಾವಾಗಾದ್ರೂ ಅನಿಸಿದೆಯಾ? ಡೌನ್ ಅಂದರೆ ಕೊರೋನಾ ಟೈಮಲ್ಲಿ ಒಂದು ಸ್ವಲ್ಪ ಡೌನ್ ಆಯ್ತು ಮೇಡಮ್. ಅದಾದ್ಮೇಲೆ ನಾರ್ಮಲಾಗಿ ಆಗಿಬಿಟ್ಟಿದೆ ಇವಾಗ, ಇದೇನು ಅಷ್ಟೇ. ಇದೊಂದು ಸ್ವಲ್ಪ ಆಡಿಯೋ ಕ್ಲಾರಿಟಿ ಇರಲಿಲ್ಲ, ಹಾಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಸೊ ಇವರು ಬಂದುಬಿಟ್ಟು ಮಲ್ಲೇಶ್ವರಂ ಸರ್ಕಲಲ್ಲಿರ್ತಾರೆ, ಆದರೆ ಇರೋದು ವಿದ್ಯಾರಾಯಣಪುರದಿಂದ. ಅಲ್ಲಿಂದ ಇಲ್ಲಿಗೆ ಪ್ರತಿ ದಿವಸ ಬರ್ತಾರೆ. ಸೊ ನಾನು ಈ ಆಟೋ ಡ್ರೈವರ್ಸ್ ಹತ್ರ ಮಾತಾಡಿದಾಗ ಎಲ್ಲರೂ ಕಾಮನ್ ಹೇಳಿದ್ದೇನಪ್ಪ ಅಂತಂದರೆ, ಜನರು 10 ರೂಪಾಯಿ ಹೆಚ್ಚಿಗೆ ಕೊಡೋದಕ್ಕೆ ತುಂಬ ಸತಿ ಯೋಚನೆ ಮಾಡ್ತಾರೆ ಮೇಡಮ್. ಸೊ ಅವ್ರ ಸೇಫ್ಟಿನ ನೋಡಲ್ಲ. ನಾವು ಟ್ರಾಫಿಕಲ್ಲಿ ಸಿಗಾಕೊಂಡು ಮೀಟ್ರ್ ಮೇಲೆ ಒಂದು 10 ರೂಪಾಯಿ ಕೇಳ್ತೀವಿ ಅಷ್ಟೇ, ಬಟ್ ಆದರೆ ಯಾರೂ ಮನ್ಸು ಮಾಡಲ್ಲ, ಕೊಡಲ್ಲ, ಬಾಯಿಗೆ ಬಂದಂಗೆ ಬೈತಾರೆ ಅಂತ ಹೇಳಿದ್ರು. ಸೊ ಎಲ್ಲ ಆಟೋ ಡ್ರೈವರ್ಸ್ಗಳ ಹತ್ರ ಮಾತಾಡಿದಾಗ ಇದು ನನಗೆ ಕಾಮನ್ ಅಂತ ಅನಿಸಿದ್ದು. ಸೊ ನಾನು ಇದಕ್ಕೆ ಏನೂ ಹೇಳಲ್ಲ. ಸೊ ನಾವು ಎಲ್ಲೋ ಮಾಲು ಮತ್ತೊಂದು ಕಡೆ ಹೋದಾಗ ಅಲ್ಲಿ ಎಷ್ಟಿರುತ್ತೋ ಅಷ್ಟು ಟ್ಯಾಗ್ ಅಮೌಂಟ್ ಕೊಟ್ಬಿಟ್ಟು ಬರ್ತೀವಿ. ನಮಗೆ ಗೊತ್ತಿರುತ್ತೆ ಇಲ್ಲಿ ಜಾಸ್ತಿ ಇದೆ ಅಂತಂದ್ಬಿಟ್ಟು, ಬಟ್ ಸ್ಟಿಲ್ ನಾವು ಅಷ್ಟು ಅಮೌಂಟ್ನ ಪೇ ಮಾಡಿ ನಮಗೆ ಬೇಕಾಗಿರೋದನ್ನ ತೊಗೊಬರ್ತೀವಿ. ಸೊ ಈ ರೀತಿ ಯಾರೋ ಕಷ್ಟಪಟ್ಟು ದುಡಿತಿದ್ದಾರೆ ಅಂದಾಗ 10 ರೂಪಾಯಿ ಹೆಚ್ಚಿಗೆ ಕೊಡೋದ್ರಲ್ಲಿ ತಪ್ಪಿಲ್ಲ ಅನಿಸುತ್ತೆ, ಹೌದಲ್ವಾ? ಏನಂತೀರಾ? ಓಕೆ, ಸೊ ಎಷ್ಟು ವರ್ಷದಿಂದ ನೀವು ಈ ಒಂದು ಆಟೋ ಡ್ರೈವರ್ ಆಗಿ ವರ್ಕ್ ಮಾಡ್ತಿದ್ದೀರಾ? ಆಟೋ ಡ್ರೈವರ್ ಆಗಿ 2 ಇಯರ್ಸಿಂದ, ಡ್ರೈವಿಂಗ್ ಡಿಪಾರ್ಟ್ಮೆಂಟ್ 10 ಇಯರ್ಸ್. ಓಕೆ, ಸೊ ಏನು ಓದಿರೋದು ನೀವು? ಸೆಕೆಂಡ್ ಪಿ ಯು. ಎಲ್ಲಿ, ಯಾವ ಏರಿಯಾ ನಿಮ್ಮದು? ನಾನು ಪ್ರಾಪರ್ ಮೈಸೂರು, ಇರೋದಿಲ್ಲಿ ವಿದ್ಯಾರಣ್ಯಪುರಂ. ಓಕೆ, ಸೊ ಆಟೋ ಡ್ರೈವಿಂಗ್ ಲೈಫ್ ಹೆಂಗಿದೆ ನಿಮಗೆ? ನಮಗೇನಿಲ್ಲ, ಚೆನ್ನಾಗಿದೆ, ಅದ್ಭುತವಾಗಿದೆ. ಓಕೆ, ಸೆಕೆಂಡ್ ಪಿ ಯು ಓದಿ ಸೊ ಆಟೋ ಡ್ರೈವರ್ ಆಗಿ ವರ್ಕ್ ಮಾಡೋದಕ್ಕೆ ನಿಮಗೆ ಏನು ಮುಜುಗರ ಇಲ್ವಾ? ನಮ್ಮ ಲೈಫ್ ನನಗೆ ಸರಿ ಅನ್ನಿಸ್ತದೆ, ಬೇರೆಯವ್ರ ಬಗ್ಗೆ ಇಲ್ಲಿ ಹೆಂಗೋ ಗೊತ್ತಿಲ್ಲ. ನನ್ನ ಲೈಫ್ ನನಗೆ ಓಕೆ, ನಾನು ಹೆಂಗಿದ್ರು ಓಕೆ. ಫೈನ್. ಸೊ ನಿಮ್ಮ ಒಂದು ಈ ಆಟೋ ಜರ್ನಿಯಲ್ಲಿ 2 ಇಯರ್ಸಲ್ಲಿ ಸೊ ಬೆಸ್ಟ್ ಕಸ್ಟಮರ್ ಅಥವಾ ಬೆಸ್ಟ್ ಮೆಮೊರಿ ಅಂತ ಏನಿದೆ? ಇಷ್ಟು ಮೆಮೊರಿ ಅಂದರೆ ಬರ್ತಾರೆ ಹೋಗ್ತಾರೆ, ಅದನ್ನೆಲ್ಲ ನಾ ಹೇಳೋಕ್ಕಾಗಲ್ಲ. ಅಲ್ಲ, ಬಟ್ ಯಾವುದಾದ್ರೂ ಒಂದು ನೆನಪಿರುತ್ತಲ್ವ, ಯಾವುದಾದ್ರೂ ಒಂದು ಮೂಮೆಂಟ್ ಆಗಿರ್ಬೋದು, ಅಥವಾ ಯಾರಾದರೂ ಕಿರಿಕಿರಿ ಮಾಡಿರೋದಾಗಿರ್ಬೋದು, ಅಥವಾ ಯಾರಾದರೂ ಕಸ್ಟಮರ್ ನಿಮಗೆ ಅಪ್ರಿಷಿಯೇಟ್ ಮಾಡಿರೋರಾಗಿರ್ಬೋದು. ನಾವು ಒಳ್ಳೆಯವರಾಗಿದ್ರೆ ಅವ್ರೇನು ಮಾಡ್ತಾರೆ, ಏನಿಲ್ಲ. ಥ್ಯಾಂಕ್ ಯು ಸರ್. ಹೇಳಿ ಮೇಡಮ್. ನಿಮ್ಮ ಹೆಸರು? ರವಿಕಿರಣ್ ಅಂತ.
ಓಕೆ, ಸೊ ರವಿಕಿರಣ್ ಸರ್, ನೀವು ಎಲ್ಲಿರೋದು, ಯಾವ ಏರಿಯಾ? ಗೋರಿಪಾಳ್ಯ ಮೇಡಮ್. ಗೋರಿಪಾಳ್ಯ. ಅಲ್ಲಿಂದ ಇಲ್ಲಿಗೆ ಬರ್ತೀರಾ? ಇಲ್ಲ, ನಮ್ಮ ಗಾಡಿಗಳಿದ್ದಾವೆ ಇಲ್ಲಿ, ಅದಕ್ಕೆ. ಎಷ್ಟು ಗಾಡಿಗಳಿದೆ ನಿಮ್ಮದು? ನಮ್ಮದು ಮಿನಿಮಮ್ 3-4 ಇದೆ. ಅಂದರೆ ಈ ಥರ ಗಾಡಿ ಅಲ್ಲ, ಗೌರ್ಮೆಂಟ್ ಗಾಡಿ. ಓಕೆ, ಸೊ ಆಟೋ ಡ್ರೈವರ್ ಆಗಿ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಿದ್ದೀರಾ? ಮೇಡಮ್ ಒಂದು 20 ವರ್ಷ. 20 ವರ್ಷದಿಂದನಾ? ಓಕೆ, ಸೊ 20 ವರ್ಷದಿಂದ ವರ್ಕ್ ಮಾಡ್ತಿದ್ದೀರಾ. ಏನು ಓದಿರೋದು? ಎಷ್ಟನೇ ಮೀನ್ಸ್ ಅಂದರೆ ಯಾವ ಏಜಿಂದ ನೀವು ಸ್ಟಾರ್ಟ್ ಮಾಡಿದ್ರಿ ವರ್ಕ್ ಮಾಡೋದು? ನನಗೆ ಗೊತ್ತಿಲ್ಲ, 4ನೇ ಕ್ಲಾಸ್ ಓದಿರೋದು ಅಷ್ಟೇ ಮೇಡಮ್. 4ನೇ ಕ್ಲಾಸ್. ಆದಮೇಲಿಂದ ಆಟೋ ಡ್ರೈವರ್ ಆಗಿ ವರ್ಕ್ ಮಾಡ್ತಿದ್ದೀರಾ? ಫೈನ್. ಸೊ 20 ವರ್ಷದಿಂದ ವರ್ಕ್ ಮಾಡ್ತಿದ್ದೀರಾ ಅಲ್ವಾ? ಸೊ ಯಾವುದಾದ್ರೂ ಒಂದು ಬೆಸ್ಟ್ ಮೂಮೆಂಟ್ ಅಂತ ಯಾವುದಾದ್ರೂ ಇದೆಯಾ ಕಸ್ಟಮರ್ಸ್ ಜೊತೆ ನಿಮಗೆ ನೆನ್ಪಿಟ್ಕೊಳ್ಳೋ ಅಂಥದ್ದು? ನೆಮ್ಕೆ ಅಂದರೆ ನನ್ನ ಗರ್ಲ್ ಫ್ರೆಂಡ್ ಅಷ್ಟೇ ಮೇಡಮ್, ಯಾವುದಿಲ್ಲ. ಏನಂದೆ ಇನ್ನೊಂದು ಗರ್ಲ್ ಫ್ರೆಂಡ್. ಓಕೆ, ಸೊ ಫೈನ್. ವರ್ಸ್ಟ್ ಕಸ್ಟಮರ್ ಅಂತ ಯಾರಾದರೂ ಇದರ ಕಿರಿಕಿರಿ ಮಾಡ್ತಾರಲ್ಲ ಕಸ್ಟಮರ್ಸು, ಸೊ ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವ್ರು ಇದ್ದಾರೆ, ಆದರೂ ನಾನು ಬಿಟ್ಟಿಲ್ಲ ಏನು ಮೇಡಮ್, ನಾನು ಬಿಟ್ಟಿಲ್ಲ, ಅವರು ಬಿಟ್ಟಿಲ್ಲ. ಎಲ್ಲ ನಾನು ರೆಡಿ ಆಗಿದ್ದೆ, ಅದು ಬೇಡ ಅಂತ ಮನೆಯಲ್ಲಿ ಇದು ಮಾಡ್ಕೊಂಡು ನಾನು ಮನೆ ಬೇಕಂತ ನಾನು ಇದ್ದೀನಿ ಅಷ್ಟೇ ಮೇಡಮ್. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಹಾಂ, ಇವಾಗ ಮೈಕ್ ತಗೊಂಡು ಬಂದುಬಿಟ್ಟು ನೀವು ಆಟೋವರು ಹೆಂಗಿದೆ ಪರಿಚಯತೆ ಅಂತ ನೀವು ಕೇಳ್ತಾ ಇದ್ದೀರಾ. ನೀವು ಮೈಕ್ ತೊಗೊಂಡು ಬಂದುಬಿಟ್ಟು ನಿಮ್ಮ ಪರ್ಚೇಸ್ಗೋಸ್ಕರ ನೀವು ಮಾಡ್ತಾಯಿದ್ದೀರಾ ಅಷ್ಟೇ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು? ನಮ್ಮ ಜೀವನ ನಾವೇ ನೋಡ್ಕೋಬೇಕು, ನಿಮ್ಮ ಜೀವನ ನೀವೇ ನೋಡ್ಕೋಬೇಕು, ಆಯ್ತಲ್ವಾ? ನಿಜಾದನ್ನೇ. 100% ಕರೆಕ್ಟ್ ಸರ್. ಬಟ್ ಹೌದು, 100% ಕರೆಕ್ಟ್. ಸಿ, ನಾವು ಏನಕ್ಕೆ ಇದು ಮಾಡ್ತಿದ್ವಿ, ನಮಗೂ ಬೇರೆ ಎಲ್ಲ ವರ್ಕ್ಗಳಿರುತ್ತೆ, ಬೇರೆ ಎಲ್ಲರೂ ಇರ್ತಾರೆ. ಬಟ್ ಆಟೋ ಡ್ರೈವರ್ ನಮ್ಗೆ ಗೊತ್ತಿರುತ್ತೆ ಅಲ್ವಾ ಹೆಂಗಿರುತ್ತೆ ಅಂತ. ಸೊ ಈ ಒಂದು ವಿಡಿಯೋನ ಯಾರೊಬ್ರು ನೋಡಿ ಅವರು ಕಿರಿಕಿರಿ ಮಾಡೋವಂಥವ್ರಾಗಿದ್ದು, ಸೊ ನಿಮ್ಮ ಯಾವುದೋ ಒಂದು ಲೈನ್ ಅಥವಾ ಯಾವುದೋ ಒಂದು ಸ್ಟೋರಿ ಅವ್ರಿಗೆ ಇಷ್ಟ ಆಗಿ ಅವ್ರು ಚೇಂಜ್ ಆಗ್ಬೋದಲ್ಲ ಅನ್ನೋದು ಅಷ್ಟೇ ನಮ್ಮ ಕನ್ಸರ್ನ್ಸ್ ಇರುತ್ತೆ. ಹಂಗೆ ತೋರಿಸಿ ನಾನೇನು ಹೇಳ್ತೀನಿ ಅಂದರೆ, ಈ ಚಾನಲ್ನ ನೋಡಿ, ಆಮೇಲೆ ಟಿ ವಿನ ನೋಡಿ ಬರೋದು ಇಲ್ಲ, ಯಾವುದು ಇದನ್ನು ಏನು ಅದು ಹೇಳಕ್ಕೆ ಬರ್ತಾ ಇಲ್ಲ. ಯಾಕೆ ಕಳಿಸ್ತೀರಾ ಈಗ? ಅದು ಹಂಗೆ ಬರಬಾರ್ದು. ಮಾತಾಡುವಾಗನೇ ಗೊತ್ತಾಗಬೇಕು. 10 ರೂಪಾಯಿ ನನಗೆ ಹೋಗುವಾಗನೇ ಎಷ್ಟಾಗಿ ಕೊಡ್ತಾರೆ ಅವರು ದೇವರು ನಮಗೆ. ಅದಕ್ಕೆ ಈ ಆಟ ಫೀಲ್ಡಲ್ಲಿ ಇರೋದು ನಾವು. ನೀವು ನಿಮಗೆ ಹೇಳ್ತಾ ಇರೋದು, ನೀವು ಮಾಡ್ತಾ ಇದ್ದೀರಲ್ವಾ, ನೀವು ಚಾನಲ್ಗೆ ಹಾಕಿ ನೀವು ಇಷ್ಟೆಲ್ಲ ಡೆವಲಪ್ ಮಾಡಿ, ನಿಮಗೆ ಹೆಲ್ಪ್ ಆಗಲ್ಲ ಮೇಡಮ್. ಯಾಕಂದರೆ ಈ ಚಿಕ್ಕ ಸ್ಟೋರಿನ ಹಾಕಾಗ ಇವ್ರಿಗೆಲ್ಲ ಮೀಡಿಯಾಗ ಅವ್ರಿಗೆ ಆಗಲ್ಲ, ಆಯಿತಾ? ಇದೇ MLA ಕೌನ್ಸಿಲರು ಯಾರಾದರೂ ಇದ್ದರೆ ಹಾಕ್ಕೊಂಡು ಫೇಮಸ್ ಆಗ್ಬೋದು. ಇಷ್ಟೆಲ್ಲ ನೀವು ಬಂದು ಇಬ್ಬರು ಮಾಡ್ತಾಯಿದ್ದೀರಾ. ನಿಮಗೆಗೋಸ್ಕರ ನಾನು ಮಾತಾಡ್ತಾ ಇದ್ದೀನಿ, ನನಗೋಸ್ಕರ ಮಾತಾಡ್ತಾ ಇಲ್ಲ. ಎಷ್ಟು ಚೆನ್ನಾಗಿ ನೀವು ನಮ್ಮ ಒಂದು ಕಷ್ಟನ ಅರ್ಥ ಮಾಡ್ಕೊಳ್ವಾ. ನಾನು ಹೇಳ್ತಾ ಇದ್ದೀನಲ್ವಾ ಮೇಡಮ್, ಇಷ್ಟೆಲ್ಲ ಮಾಡ್ತಾಯಿದ್ದೀರಾ. ಪಬ್ಲಿಕಲ್ಲಿ ಬಂದುಬಿಟ್ಟು ನಾಚಿಕೆ ಎಲ್ಲ ಏನಿಲ್ಲ, ಬಂದು 2 ಹುಡುಗಿ ಮಾಡ್ತಾರಲ್ಲ ಅಂದರೆ ಆ ಕಷ್ಟ ಅವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಾಗಲ್ಲ, ಹೇಳ್ದ್ರೇ ಗೊತ್ತಾಗೋದು. ಇದನ್ನು ಟಿ ವಿ ನೋಡಿದ ಮೇಲೆ ತಾನೇ ಗೊತ್ತಾಗಬೇಕು ನಿಮಗೆ, ಯಾಕೆ ಕಣ್ಮುಂಚೆಲ್ಲಿ ಗೊತ್ತಾಗಲ್ವಾ? ಅದಕ್ಕೋಸ್ಕರ ನಾನು ಹೇಳಿದೆ. ತಪ್ಪಾಗಿದ್ರೆ ಇಲ್ಲ ತಪ್ಪಂತಲ್ಲ, ನೀವು ಹೇಳ್ತಿರೋದು ಕರೆಕ್ಟೇ. ಸಿ, ಅದೇ ಇವಾಗ ನಾವು ಮೂವೀಸ್ ನೋಡ್ತೀವಿ ಅಲ್ವಾ, ಸೊ ಮೂವಿ ಫುಲ್ಲು ಇಷ್ಟ ಆಗಲ್ಲ, ಯಾವುದೋ ಒಂದು ಸೀನ್ ನಮಗೆ ಇಷ್ಟ ಆಗುತ್ತೆ, ಅದರಿಂದ ನಾವು ಏನಾದರೂ ಒಂದು ತಗೊಳ್ತೀವಿ. ಸೊ ಅದೇ ರೀತಿ ಅಷ್ಟೇ ಜನರ ಜೊತೆ. ಮತ್ತೆ ಇನ್ನೊಂದೇನಂದ್ರೆ, ತಗೊಂಡು ಬನ್ನಿ ಹೇಳ್ತೀನಿ. ಭೀಮಾ ಫಿಲಮ್ ನೋಡೋಕ್ಕೆ 1000 ಜನ ಹೋಗ್ಬೋದು, ಜೋಗಿ ಫಿಲಮ್ ನೋಡೋಕ್ಕೆ 1000 ಜನ ಹೋಗ್ಬೋದು. ನಮ್ಮ ಥರ ಮಾತಾಡೋಕ್ಕೆ ಒಬ್ಬರು ಬರಲ್ಲ. ಅದೇ ನಿಜ, ಅದೇ ಹೇಳ್ತಿಲ್ವಾ. ಸೊ ಸುಮಾರು ಆಟೋಗಳನ್ನ ವಿಚಾರಿಸ್ಕೊಬಂದ್ರಿ, ಧೈರ್ಯವಾಗಿ ಮಾತಾಡಿದ್ದು. ಸೊ ಇಲ್ಲೊಂದು 4-5 ಜನ ಅಷ್ಟೇ. ಬಟ್ ಅದು ಅವ್ರವ್ರ ಪರ್ಸ್ನಲ್ ಅಲ್ವಾ, ಅದನ್ನ ನಾವು ಏನೋ ಕೇಳಲಿಕ್ಕಾಗಲ್ಲ. ಇದ್ರೂ ಇನ್ನೊಬ್ರಿಗೋಸ್ಕರ ಮಾತಾಡೋರನ್ನೇ ಗಂಡಸು. ಬಟ್ ಎಲ್ಲರೂ ಒಂದೇ ಥರ ಇರಲ್ವಲ್ಲ ಸರ್, ಸೊ ನಮ್ಮ ಥರ ಎಲ್ಲರೂ ಇರಲ್ವಲ್ಲ. ಸೊ ಥ್ಯಾಂಕ್ ಯು ಸೊ ಮಚ್. ಸೊ ನಿಮ್ಮಿಂದ ನನಗೋಸ್ಕರನೂ ಮಾತಾಡಿದೆ, ನನಗೋಸ್ಕರನೂ ಮಾತಾಡಿದ್ದೀನಿ. ಇದು ಚಾನಲಲ್ಲಿ ನೀವು ಹಾಕಿದ್ರೂ ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ಇವ್ರು ಅಷ್ಟೇ ಮಾಡೋದು. ಇದಿಷ್ಟು ಆವತ್ತಿನ ಮಾತುಕತೆ ಆಗಿತ್ತು. ಏನೇ ಹೇಳಿ, ಯಾವುದೇ ಕೆಲಸ ಆಗಲಿ ಕಷ್ಟ ಅಂತ ಇರಲ್ಲ, ಸುಲಭ ಅಂತ ಇರಲ್ಲ. ನಾವು ಇಷ್ಟಪಟ್ಟದ್ದು ಮಾಡಿದ ಕೆಲಸ ನಮಗೆ ಕಷ್ಟ ಆಗಲ್ಲ, ಹಾಗೆ ಕಷ್ಟಪಟ್ಟು ಯಾವುದೇ ಕೆಲಸ ಮಾಡಿದ್ರೂ ಅದು ಈಸಿ ಅಂತೂ ಇರಲ್ಲ. ಇದು ನಿಮಗೆ ಕಷ್ಟ ಅನಿಸುತ್ತೋ ಏನು ಅನಿಸುತ್ತೋ ಗೊತ್ತಿಲ್ಲ, ಬಟ್ ಸೀರಿಯಸ್ಲಿ ಒಂದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ನಮಗೆ ಅವತ್ತು. ಬಿಕಾಸ್ ಈ ರೀತಿ ಮಾತು ಆ್ಯಂಡ್ ಒಂಥರ ಚೆನ್ನಾಗಿತ್ತು, ಹೊಸ ಎಕ್ಸ್ಪೀರಿಯನ್ಸ್. ಸೊ ಇದೇ ರೀತಿ
ನಮ್ಮ ವಿಡಿಯೋನ ನೋಡ್ತೀರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಇನ್ನು ಯಾರ್ಯಾರು ಈ ವಿಡಿಯೋನ ನೋಡಿ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.